ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ಉತ್ತಮ ಫಲಿತಾಂಶಕ್ಕಾಗಿ ಕೆಲ ಬದಲಾವಣೆಗಳಿಗೆ ನಿರ್ಧಾರವನ್ನು ಮಾಡಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಇದು. ಸುದ್ದಿಗೋಷ್ಠಿಯಲ್ಲಿ ಈ ಸಂಬಂಧವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೇ ಖುದ್ದು ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ ಕನಿಷ್ಠ 206 ಅಂಕ ಬಂದ್ರೆ ಸಾಕು, ನೀವು ಪಾಸ್. ಪ್ರತಿ ವಿಷಯದಲ್ಲೂ ಕೂಡ ಕನಿಷ್ಠ 30 ಅಂಕ ಕಡ್ಡಾಯ. ಪ್ರತಿ ವಿಷಯದಲ್ಲಿ ಕನಿಷ್ಠ 33% ಕಡ್ಡಾಯವಾಗಿರುತ್ತೆ. ಲಿಖಿತ, ಆಂತರಿಕ ಸೇರಿದಂತೆ ಶೇಕಡ 33% ಬಂದ್ರೆ ಪಾಸ್. ನೀವು ಕಡ್ಡಾಯ ಇರಲೇಬೇಕು. ಎಸ್ಎಸ್ಎಲ್ಸಿಯಲ್ಲಿ 5 ವಿಷಯದಲ್ಲಿ ಕನಿಷ್ಠ 30 ಅಂಕವನ್ನ ಪಡಿಬೇಕು. ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ಸಂಬಂಧವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆ ನೀಡಿದ್ದಾರೆ. ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಸರ್ಕಾರ ನೋಡಿ ಗುಡ್ ನ್ಯೂಸ್ ಕೊಟ್ಟಿದೆ. ಏನಪ್ಪಾ ಅದು ಅಂತಂದ್ರೆ, ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ ಕನಿಷ್ಠ 206 ಅಂಕ ಬಂದರೆ ಸಾಕು, ನೀವು ಪಾಸ್. ಪ್ರತಿ ವಿಷಯದಲ್ಲೂ ಕೂಡ ಕನಿಷ್ಠ 30 ಅಂಕ ಕಡ್ಡಾಯವಾಗಿರುತ್ತೆ. ಜೊತೆಗೆ ಕನಿಷ್ಠ ಶೇಕಡ 33% ಕಡ್ಡಾಯವಾಗಿರುತ್ತೆ. ಲಿಖಿತ ಇರ್ಬೋದು ಅಥವಾ ಆಂತರಿಕ ಸೇರಿದಂತೆ ಶೇಕಡ 33% ಕಡ್ಡಾಯ ಇರುತ್ತೆ. ಎಸ್ಎಸ್ಎಲ್ಸಿಯಲ್ಲಿ 5 ವಿಷಯದಲ್ಲಿ ಕನಿಷ್ಠ 30 ಅಂಕವನ್ನು ಪಡಿಬೇಕಾಗಿರುತ್ತೆ. ಈಗಂತ ಸುದ್ದಿಗೋಷ್ಠಿಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಭಾಳ ಖುಷಿಯಾಗ್ಬಿಟ್ಟಿರುತ್ತೆ. ಎಸ್ಎಸ್ಎಲ್ಸಿ ಪಿಯುಸಿ ಮಕ್ಕಳಿಗಂತೂ ಭಾಳ ಖುಷಿಯಾಗ್ಬಿಟ್ಟಿರುತ್ತೆ ಈ ಒಂದು ವಿಚಾರವನ್ನು ಕೇಳ್ತಿದ್ದ ಹಾಗಲೇ. ಅಬ್ಬ ಸಾಕಪ್ಪ, 30 ಅಂಕ ಬಂದರೂ ಸಾಕು ಪಾಸ್ ನಾವು ಅಂಥೇಳಿ ಈಗಾಗಲೇ ಭರ್ಜರಿಯಾಗಿ ಸೆಲೆಬ್ರೇಷನನ್ನು ಕೂಡ ಮಾಡ್ತಿರ್ಬೋದು. ನಾವು ನೋಡಿ, 625ಕ್ಕೆ ಕನಿಷ್ಠ 206 ಅಂಕ ಬಂದರೆ ಸಾಕು, ನೀವು ಪಾಸ್. 35 ಅಂಕ ಪಡ್ಕೊಳ್ಬೇಕಾಗಿತ್ತು ನಾವೆಲ್ಲ. 35 ಒಂದೊಂದು ಸಬ್ಜೆಕ್ಟಲ್ಲೂ 35 ಅಂಕ ಪಡ್ಕೊಂಡ್ರೆ ಮಾತ್ರ. ಬಟ್ ಈಗ ಹಂಗಿಲ್ಲ, 30 ಓಕೆ. ಈಗ ನೋಡಿ, 5 ವಿಷಯದಲ್ಲಿ ಕನಿಷ್ಠ 30 ಅಂಕವನ್ನು ಪಡೆದುಕೊಳ್ಬೇಕು.